1 ಅವರ್ ವೆಯ್ಟ್ ಮಾಡಿದೆ, ಒಂದು ಬಾಡಿಗೆ ಸಿಗಲಿಲ್ಲ. ಇನ್ನೇನು ಎಷ್ಟೊತ್ತಾದ್ರೂ ಎಲ್ಲ ನಾವೇ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ, ಎಲ್ಲ ಅವರೇ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ. ಹತ್ತತ್ತು ಅಂದರೆ ಒಂದೇ ಒಂದು ನನ್ನ ಕರೆಕ್ಟಾಗಿ ಬಂದಿದ ತಕ್ಷಣ ಬಿತ್ತು, ಇಲ್ಲಾಂದರೆ ಪೊಲೀಸನ್ನು ಹಾಕೊಂಡು ರುಬ್ಕೊಂಡು ಸರಿಯಾಗಿ ಕರೆಕ್ಟಾಗಿ ಇದ್ರ ಪಿಲ್ಲರ್ ಹತ್ರ. ಹಾಯ್, ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ಕಂಪ್ನಿ ಹತ್ರ ಹೋಗ್ತಾ ಇದ್ದೆ. ಸುಮಾರು ದಿನ ಆಗೋಗಿತ್ತು ಕಂಪ್ನಿ ಹತ್ರ ಹೋಗಿ, ಇವೆಂಟೆಲ್ಲ ಹೋಗ್ಕೊಂಡು ಅಲ್ಲೇ ಸರೋಗ್ತಿತ್ತು. ಯಾವುದು ಬೇರೆ ಕಂಪ್ನಿದ ಬಾಡಿಗೆ ಹೋಗ್ತಿರ್ಲಿಲ್ಲ. ಇವತ್ತು ಕರೆದಿದ್ದಾರೆ, ಎಲ್ಲ ಕನಕಪುರ ರೋಡು ಅಂತ ಹೇಳಿದ್ರು. ಕನಕಪುರ ರೋಡ್ ಕಳಿಸ್ತಾರೋ ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ. ಏನೋ 60 ಬಾಕ್ಸು ಪೇಪರ್ ಇದ್ದರೆ ಆಗುತ್ತೆ, ಚಿಪ್ಸ್ ಇದ್ದರೆ 60 ಬಾಕ್ಸ್ ಆಗೋಲ್ಲ. 57-58 ಬಾಕ್ಸ್ ಆಗುತ್ತೆ ನನ್ನ ಗಾಡಿಗೆ ಅಷ್ಟೇ. ಅದು ದೊಡ್ಡ ವೆಯ್ಟ್ಲೆಸ್ಸು ದೊಡ್ಡ ಬಾಕ್ಸ್ ಅಲ್ವಾ, ಅದಕ್ಕೆ ಅಷ್ಟೇ ಆಗೋದು. ಮತ್ತು ಬನ್ನಿ, ನಾವು ಹೋಗ್ತಾ ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಒಂದು ಗೋಪುರ ಬೇರೆ ತಂದಿಲ್ವಾ, ಇದು ಸೆಟ್ಟೇ ಆಗ್ತಾ ಇಲ್ಲ ನನಗೆ. ಇದೆಲ್ಲ ಗೋಪುರದೇ, ಇದು ನಂದು ಗಿಂಬಲ್ದಿತ್ತು, ಅದನ್ನ ಎತ್ಕೊಬಂದು ಹಾಕೊಂಡಿದ್ದೀನಿ. ಸೆಟ್ಟೇ ಆಗ್ತಾಯಿಲ್ಲ. ಫೋನಲ್ಲಿ ಮಾಡಿ ಸ್ವಲ್ಪ ರೂಢಿ ತಪ್ಪಿಟ್ಟಿದ್ದೀನಿ, ಫೋನಲ್ಲಿ ಇದು ಮಾಡಿ. ಬನ್ನಿ, ನಾನು ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಒಂದೇ ಸಲ. ಜಸ್ಟ್ ಮಿಸ್ಸು, ಪೊಲೀಸವ್ನು ಹಾಕೊಳ್ಳೋನು ಸಿಗ್ನಲ್ ಆದರೆ ಬಿತ್ತು ಅಂದರೆ ಒಂದೇ ಒಂದು ನನ್ನ ಕರೆಕ್ಟಾಗಿ ಬಂದಿದ ತಕ್ಷಣ ಬಿತ್ತು, ಇಲ್ಲಾಂದರೆ ಪೊಲೀಸವ್ನು ಹಾಕೊಂಡು ರುಬ್ಕೊಂಡು ಸರಿಯಾಗಿ ಕರೆಕ್ಟಾಗಿ ಇದ್ರ ಪಿಲ್ಲರ್ ಹತ್ರ ನಿಂತ್ಕೊಂಡವ್ರೆ. 2 ವೀಲರ್ ನಿಡಿದ ನನ್ನ ಗಾಡಿ ನಿಡಿಲಿಲ್ಲ. ನಾನು ಬೇರೆ ಯೂನಿಫಾರಮ್ ಹಾಕಿರಲಿಲ್ಲ. ಯೂನಿಫಾರಮ್ ಹಾಕೊಂಡು ಹೋಗ್ಬೇಕು ಇನ್ಮೇಲೆ, ಇಲ್ಲಾಂದರೆ ಸುಮ್ಮನೆ ಕಟ್ಟಬೇಕು 500,000. ಯೂನಿಫಾರಮ್ಮು ಬೆಲ್ಟ್ ಹಾಕಿರಲಿಲ್ಲ. ನಾನು ನೋಡಿದ ತಕ್ಷಣ ಬೆಲ್ಟ್ ಹಾಕೊಂಡೆ. ಹೆಂಗಿದ್ರು ಹಿಡ್ದ ಅಂದರೆ ಕಟ್ಟಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ, 500 ರೂಪಾಯಿ ಕಟ್ಟಲೇಬೇಕು ಅವ್ರಿಗೆ. ಹೋಗ್ತಾ ಇದ್ದೀನಿ ನ್ಯಾಷನಲ್ ಗ್ರೌಂಡ್ ಹತ್ರ. ನ್ಯಾಷನಲ್ ಗ್ರೌಂಡ್ ಅದು, ನ್ಯಾಷನಲ್ ಗ್ರೌಂಡ್. ಅಲ್ಲಿ ನಮ್ಮ ಗಾಡಿ ಎಲ್ಲ ಲೋಡ್ ಆಯಿತು. ಅದು 35, ಇದು 35. ಲೊಕೇಶನ್ ಇನ್ನೂ ಹಾಕಿಲ್ಲ, ಗಾಡಿ ಒರೆಸ್ಕೋಬೇಕಿತ್ತು, ಒರೆಸ್ಕೊಂಡಿದ್ದೀನಿ, ಎಲ್ಲ ಒರೆಸ್ಬಿಟ್ಟಿದ್ದೀನಿ. ನೀಟಾಗಿ ಗಾಡಿ ಪಳಪಳ ಅಂತ ಹೊಳಿತಾ ಇದೆ, ಏನೋ ಒಂಥರ ಸಮಾಧಾನ. ಚೂರು ಮುಂದ್ಗಡೆ ಎಲ್ಲ ಒರೆಸ್ಕೋಬೇಕು. ಬನ್ನಿ ಹೋಗೋಣ. हाँ मिला है, मैं रिटर्न नहीं आता बा। रिटर्न नहीं आता क्यों? भाड़ा देता क्या रिटर्न आने के लिए? पहले बोलो 200 रुपये ले लेता इधर से। नहीं आता, रिटर्न नहीं आता मैं। किधर छोड़ता मेरे को? उधर ही। ಫೈನಲಿ ಬಿಲ್ ಬಂತು. ನಾನು ನಮ್ಮ ಬದ್ರುಲ್ಲ ನೋಡಿರ್ತೀರ ಲಾಸ್ಟ್ ವಿಡಿಯೋದಲ್ಲಿ, ಇಬ್ಬರು ಹೋಯ್ತಾರೆ. ಬಾಯ್. ಬನ್ನಿ, ನಾನು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬೊಲೆರೋದಲ್ಲಿ ಹೊಸ ಮಾಡೆಲ್ ಬಿಟ್ಟಿದ್ದಾನಲ್ಲ, ಇದೇನೆ ವಿಟ್ರೋನ ಏನಾಗಿದೆ ಹೆಸರು. 2 ಟನ್ ಗಾಡಿ ಇದು. ಸಿಸ್ಟಮ್ ಮಾತ್ರ ಸಖತ್ತಾಗಿದೆ ಗಾಡೀಲಿ. ನೋಡಿಲ್ಲ ಒಂದ್ಸಲ ಹತ್ರದಿಂದ ಗಾಡಿ. 2 ಟನ್ ಗಾಡಿ ಇದು. ಒಳ್ಳೆ V30 ನೋಡ್ದಂಗೆ ಆಯ್ತದದು, ಶೇಪೆಲ್ಲ ಹಂಗೆ ಕೊಟ್ಟಿರೋದು. ನಾರ್ಮಲಾಗಿ ಇದು ಯಾಕೆ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ, ರ್ಯಾಮ್ ಕಮ್ಮಿ ಆಗ್ಬಿಟ್ಟದೆ. ಫೈನಲಿ ಲೊಕೇಶನಿಗೆ ಬಂದ್ವಿ. ಇದೇ ಡ್ರಾಪ್ ಲೊಕೇಶನು. ಇಲ್ಲೇ ಅನ್ಲೋಡ್ ಮಾಡಿಸ್ತಾರೋ ಬೇರೆ ಕಡೆ ಮಾಡಿಸ್ತಾರೋ ಗೊತ್ತಿಲ್ಲ. ಬರೀ ಇದು ಬೇರೆ ಅಪ್ಡೇಟ್ ಕೊಟ್ಟಿದ್ದೀನಿ. ಅಪ್ಡೇಟ್ ಆಗುತ್ತೋ ಇಲ್ಲ ಏನೋ ಗೊತ್ತಿಲ್ಲ. ಇದು ಹಂಗೆ ಬರ್ಬೇಕಾದ್ರೆ ಅರ್ಧ ಗಂಟೆ ಮೇಲಾಯಿತು, ಇನ್ನೇನು ಆಗಿಲ್ಲ. ಬರೀ ಪಂದಿಗಳೇ. ಎಷ್ಟು ಸಂಧಿ ಅಂದರೆ ಅಪ್ಪ ಕುಮಾರಸ್ವಾಮಿ ಲೇಔಟ್ ಒಳಗಡೆ ಬಂದು ಮೈನ್ ರೋಡಲ್ಲೇ ತೋರಿಸ್ತು. ಮೈನ್ ರೋಡಲ್ಲಿ ಬಂದಿದ್ದರೆ ಈ ಸ್ಟ್ರೈಟ್ ಇದೆಯಲ್ಲ, ಈ ರೋಡಲ್ಲೇ ಬರ್ತಾಯಿದ್ದೆ ನಾನು. ಈ ಕಡೆ ಒಂಚೂರು ಅರ್ಧ ಕಿಲೋಮೀಟ್ರ್ ಹತ್ರ ಇತ್ತು, ಆದರೆ ಸಂಧಿಯಲ್ಲಿ ಕರ್ಕೊಂಬಂತು. ಬನ್ನಿ, ಅನ್ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಫೈನಲಿ ಹಿಂದೆ ಹೊಡೆದು ನಿಲ್ಲಿಸಿದ್ದೀನಿ. ಇನ್ನು ಊಟಕ್ಕೆ ಹೋಗೋರಂತೆ. ಊಟಕ್ಕೆ ಹೋಗಿ ಬರೋದೇ 2 ಗಂಟೆಗೆ. 1 ಅವರ್ ಎಷ್ಟೊಂದು 1 ಗಂಟೆಗೆ ಊಟ ಕಳಿಸ್ಬಿಟ್ಟವ್ರು. ಇಲ್ಲ 1:30-2 ಗಂಟೆಗೆ ಹೋಗ್ತಾರೆ. 1 ಗಂಟೆಗೆ ಕಳಿಸ್ಬಿಟ್ಟವ್ರೆ. ಇನ್ನು 1 ಅವರ್ ಕಾಯಬೇಕು. ಎಷ್ಟೊತ್ತು ವೀಡಿಯೋ ಎಲ್ಲ ಎಡಿಟ್ ಮಾಡ್ತಾ ಕೂತ್ಕೋತೀನಿ. ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದೀವಿ. ಎಲ್ಲ ನಾವೇ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ, ಎಲ್ಲ ಅವರೇ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ.
ತಗೊಂಡು ಹೋಗ್ತಾರೆ. 3 ಟ್ರಿಪ್ ಹೋಗಿದೆ, ಇನ್ನೂ 35-40 ಇದೆ. ಇನ್ನು ಎಲ್ಲ ಅನ್ಲೋಡ್ ಮಾಡ್ತೀವಿ. ಫೈನಲಿ ಎಲ್ಲ ಅನ್ಲೋಡ್ ಆಯಿತು. ಲಾಸ್ಟ್ ಪ್ಯಾಲೆಟ್ ಇದು. ಪೋಟ್ರ್ ಆನ್ ಮಾಡಿದ್ದೀನಿ. ಇಲ್ಲಿಂದ ಪೋಟ್ರ್ ಆನ್ ಮಾಡಿದ್ದೀನಿ. ಯಾವ್ದು ಬೀಳ್ತದೋ ಗೊತ್ತಿಲ್ಲ, ನೋಡೋಣ. ಕುಮಾರಸ್ವಾಮಿ ಲೇಔಟಲ್ಲಿ ಬೀಳ್ತದೋ ಇಲ್ವೋ. ಈ ಕಡೆ ಯಾವುದು ವೇರೋಸ್ ಆಗಲಿ ಯಾವುದು ಇದಾಗಲಿ ಇಲ್ಲ. ನೋಡೋಣ, ಆನ್ ಮಾಡಿದ್ದೀನಿ. ಮೊನ್ನೆ ಬೇರೆ ಇನ್ಸೆಂಟಿವ್ ಅಂತ 200 ರೂಪಾಯಿ ಬಂದೈತೆ. ಅದು ಲಾಸ್ಟ್ ಟೈಮ್ ಮಾಡಿದ್ನಲ್ಲ, 3 ಬಾಡಿಗೆ 4 ಬಾಡಿಗೆ ಹೊಡೆದಿದ್ದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಬಂದೈತೆ. ವ್ಯಾಲಿಟಿಗೆ ಡೈರೆಕ್ಟ್ ಬಂದ್ಬಿಟ್ಟಿದೆ. ಹಿಂಗೆ 600 ರೂಪಾಯಿ ಇದ್ದಿದ್ದು 800 ರೂಪಾಯಿ ಆಗೈತೆ. ಅದೊಂದು ಇದು ಕಮಿಷನ್ದು. 1 ಅವರ್ ವೆಯ್ಟ್ ಮಾಡಿದೆ, ಒಂದು ಬಾಡಿಗೆ ಸಿಗಲಿಲ್ಲ. ಇನ್ನೇನು ಎಷ್ಟೊತ್ತಾದ್ರೂ ಇವಾಗ ಬಿದ್ದರೆ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಈ ಕಡೆ ಬಿದ್ದುಬಿಡುತ್ತೆ. 4 ಕಾಲು ಇವಾಗ ಹೋಗ್ತಾ ಇದ್ದೀನಿ. ಯಾವುದು ಬಾಡಿಗೆನೇ ಇಲ್ಲ. ಬೆಳಗ್ಗೆ 2 ಬಾಡಿಗೆ ಇವತ್ತು. ಏನೋ ಗೊತ್ತಿಲ್ಲ ಇವತ್ತು. ಗಾಡಿ ಟೈಮೇನೇ ಚೆನ್ನಾಗಿ, ನನ್ನ ಟೈಮೇ ಚೆನ್ನಾಗಿಲ್ಲ. ಇಲ್ಲಿ ಸಾಕು ಬರೋಣ. ಆದರೂ ನಮ್ಮ ಟಾರ್ಗೆಟ್ ಆಯಿತು. ನಮಗೆ ನಮ್ಮ ಡೈಲಿ ಟಾರ್ಗೆಟ್ ಅಂತಿರುತ್ತೆ. ಆ ಟಾರ್ಗೆಟ್ ಮುಗಿದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇನ್ನೇನು ಬನಶಂಕರಿ ಸಿಗ್ನಲು, ಇಲ್ಲಿಂದ ಇನ್ನೊಂದು 4 ಕಿಲೋಮೀಟ್ರ್ ನಮ್ಮ ಮನೆಗೆ ಹೋಗಿ ಇಷ್ಟ. ಈ ವಿಡಿಯೋ ಇಲ್ಲಿಗೆ ಇನ್ ಮಾಡ್ತೀನಿ. ಒಂಥರ ಮಿನಿ ಬ್ಲಾಗ್ ಥರ ಆಗೋಯ್ತು ಇವತ್ತು. ಯಾವುದು ಬಾಡಿಗೆ ಇಲ್ಲದೆ. ನಾನೇನು ಮಾಡಲಿ, ಪೋಟ್ರಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೆ. ಪೋಟ್ರಲ್ಲಿ ಯಾವುದು ಬರಲಿಲ್ಲ. ಯಾಕೋ ಇವಾಗ ಬೀಳ್ತಿದ್ದೆ, ಯಾಕೋ ಬೀಳಲೇ ಇಲ್ಲಪ್ಪ. ಈ ಕಡೆ ಬೀಳಲ್ಲ, ಗೊತ್ತಿಲ್ಲ. ಸರಿ ಬಂದಿದ್ದೆ, ಅದು ಕಮ್ಮಿನೇ. ಇಷ್ಟ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.